ಶಿವಪ್ಪ ಶಿವಪ್ಪ ಓ ಅತ್ತಿಗೆ ಬಾಪ ಇಲ್ಲಿ. ಏನತ್ಗೆ? ಅದೇ ಒಂದು ಮಾತು ಹೇಳ್ಬೇಕಾಗಿತ್ತಪ್ಪ. ಏನು ಹೇಳತ್ಗೆ? ರಾಜಪ್ಪನ ಮಗನ ಚೈತನ್ಯ ಸ್ಕೂಲ್ಗೆ ಹೋಗೋಗ ಬರೋಗ ಸುಮ್ಮನೆ ಮಾತಾಡಿಸ್ತಾನಪ್ಪ. ಅಯ್ಯೋ ಹುಡುಗರು ಈ ಎಲ್ಲನ ಮಾತಾಡ್ಕೊಳ್ಳಿ ಬಿಡತ್ಗೆ, ಅದ್ರಾಗ ಏನು ತಪ್ಪು? ಇವಳಿಗೆ ಇಷ್ಟ ಇಲ್ಲ, ಇವಳು ಒಂಥರ ಮಕ ಮಾಡ್ಕೊಂತಾಳೆ, ನಮ್ಗೆಲ್ಲ ಬಂದು ಹೇಳ್ತಾಳೆ ಮಾತಾಡಿಸ್ತಾನೆ ನಂಗೆ ಇಷ್ಟ ಇಲ್ಲ ಅಂತ. ಇನ್ನು ನಮ್ಮವ್ರಿಗೂ ಹೇಳವಳೆ ಅಂತಂದರೆ ಇನ್ನು ಅವಳಿಗೇನೋ ಮುನ್ಸ್ಕು ಅಂತಾರ ಬೇಜಾರು. ಆ ಬೇಜಾರಾಗಿರೋದಕ್ಕೆ ಬಾಯ್ಬಿಟ್ಟು ನಮ್ಮ ಹತ್ರ ಹೇಳ್ತಾಳೆ. ಓ ಹಿಂಗೆ? ಹ್ಞೂ, ಅವಳು ಮನ್ಸಿಗೆ ಬೇಡವಾಗಿರೋದಕ್ಕೆ ತಾನೇ ಅವಳ ಮನೆಯವ್ರ ಹತ್ರ ಹೇಳೋದು. ಹಾಂ ಹ್ಞೂ ಸರಿ ಬಿಡತ್ಗೆ. ಇವಾಗ ಹೆಂಗೂ 2 ತಿಂಗಳು ಹೋದ್ರೆ 8ನೇ ಕ್ಲಾಸು. ಇವಾಗ ವ್ಯಾನ್ ಮನೆ ಮುಂದೆ ಬರ್ತದಲ್ಲ, ಮನೆ ಮುಂದೆ ಒತ್ಬಿಟ್ಟು ನಮ್ಮ ಸ್ಕೂಲ್ಗೆ ಹೋಗ್ಬಿಟ್ಟು ಸಾಯಂಕಾಲ ಹತ್ರಕ್ಕೆ ವ್ಯಾನಾಗಿ ಬಂದುಬಿಡ್ಲಿ. ಯಾಕೆ ಇಲ್ತಿದ್ದೆಲ್ಲ ಪಜ್ಜಿತ್ತೆ? ಅದೇ ಹಂಗೆ ಮಾಡಪ್ಪ. ವ್ಯಾನಾಗಿ ಹೋಗಿ ಬಸ್ಸಾಗಿ ಬರ್ತಾಳೆ. ಇನ್ನು ಇವಳು ಸ್ಕೂಲಿಂದ ನಡ್ಕೊಂಬರುತ್ತಾನೆ, ಯಾಕೆ ಸುಮ್ಮನೆ ಇಲ್ದಿದ್ದು ಪಜ್ಜಿತಿ? ಅಷ್ಟೇ ಏನು ಹೇಳ್ತಾ ಇರೋದು? ನಾಳೆಯಿಂದ ನೀನು ಬಸ್ಸಾಗಿ ಬಮ್ಮ ಸ್ಕೂಲ್ಗೆ ಹೋಗಿ. ಇಲ್ಲಿ ಬೇಡ. ಯಾಕಣ? ಅಲ್ಲ ಇಲ್ಲಿ ಸ್ಕೂಲ್ಗೆ ಹೋಗ್ತಾ ಇದ್ದೀನಲ್ಲ ನಾನು, ತಿರ್ಗಿ ಅಲ್ಲಿಗೆ ಯಾಕೆ ಹೋಗೋದು? ಸುಮ್ಮನೆ ಇಲ್ದಿದ್ದೆಲ್ಲ ಬಾಧೆ ಯಾಕಮ್ಮ? ಹಾಂ, ನಿನ್ನ ಮನ್ಸಿಗೆ ಯಾಕೆ ಬೇಜಾರಾಗಬೇಕು? ನನ್ನ ಮನ್ಸಿಗೆ ಯಾಕಣ ಬೇಜಾರು? ಓ ಕೋಪ ಮಾಡ್ಕೊಂಬೇಡಿ. ಏನಾಯ್ತು ಇವಾಗ? ಅಲ್ಲ ಯಾವನ್ಕೋ ಭಯ ಪಟ್ಕೊಂಡು ನನ್ನ ಜೀವನ ನಾನು ಹಾಳು ಮಾಡ್ಕೊಂಡ. 2 ತಿಂಗಳು ಕಳಿದ್ರೆ ನಾನು ಎಲ್ಲ ಮುಗಿತದೆ. ತಿರ್ಗಿ ಅವಾಗ ನಾನು ನಮ್ಮ ಸ್ಕೂಲ್ಗೆ ಓದ್ತೀನಿ. ಅವನಿಗೆ ಭಯ ಪಟ್ಕೊಂಡು ನಾನು ಇಲ್ಲಿ ಸ್ಕೂಲ್ಗೆ ಹೋಗೋದು ಬಿಡ್ಬೇಕಾ? ಅದೆಲ್ಲ ಆಗದ ಮಾತು. ಏನೋ ದೊಡ್ಡವ್ರು ಹೇಳ್ತಾರೇನೋ ಅಂತ ಹೇಳ್ಬಿಟ್ಟು ಒಂದು ಮಾತು ನಿಮ್ಮ ಕೂಡ ಅನ್ನಿ. ಅವನು ನಿಮ್ಮ ಮಾತು ಕೇಳಂಗಿಲ್ಲಲ್ಲ ಅಂಥವ್ರಿಗೆ ಏನು ಮಾಡಬೇಕು? ದಂಡಂ ದಶಗುಣಂ. ಏನು ಮಾಡ್ತೀನಿ ನಿನ್ನ ಮೇಲೆ ನೋಡ್ತಾ ಇರು. ಅದೆಲ್ಲ ತಪ್ಪಮ್ಮ, ಹಂಗೆಲ್ಲ ಮಾಡ್ಕೊಡ್ದು. ಅಯ್ಯೋ ನಾನೇನು ಪ್ರಾಣ ತೆಗಿತೀನ ನಾನು? ಏನು ತೆಗಿಯಲ್ಲ. ನನ್ನ ಬುದ್ಧಿ ಏನಂತ ತೋರಿಸ್ತೀನಿ. ಲೇ ಚೈತನ್ಯ, ಹೋಗತ್ತೀನಿ ನೋಡೋಣ ಏನು ಮಾಡ್ತಾಳೆ ಅಂತ. ಅಯ್ಯೋ ಏನೇನ ಹೆಚ್ಚು ಕಮ್ಮಿ ಆಗಿಬಿಟ್ಟ ಶಿವಪ್ಪ. ಇಲ್ಲ ಅದಕ್ಕೆ ಎದುರುಗನೆ ಗೌರಿ ಅವ್ರ ಮನೆ ಇರ್ತದೆ, ಹಂಗೇನೋ ಹೆಚ್ಚು ಕಮ್ಮಿ ಆಗಲ್ಲ ಬಿಡು. ನೋಡೋಣ ಅದೇನು ಮಾಡ್ತಾಳೆ ಅಂತ ನೋಡೋಣ. ಆಮೇಲೆ ಅವನು ಹಂಗೆ ಮಾಡ್ತಾ ಇದ್ರೆ ಅದ್ರ ಮುಂದಿನ ಕಥೆ ಬೇರೆ. ಮಕ್ಕಳು ಅಂತ ಬಿಡ್ಬೋದಪ್ಪ, ಏನೋ ಅವಳಿಗೆ ಇಷ್ಟ ಇಲ್ಲ. ಪದೇ ಮನೆಗೆ ಬಂದು ಹೇಳ್ತಾ ಇರ್ತಾಳೆ. ಅವಳು ಮುನ್ಸ್ ಕಿಡಿಸ್ತಿದ್ದಕ್ಕೆ ತಾನೇ ಅವಳ ಮನೆಗೆ ಹೇಳ್ತಾ ಇರೋದು. ನಾವು ಅರ್ಥ ಮಾಡ್ಕೊಬೇಕು. ಇರಲಿ 1-2 ದಿವಸ ನೋಡೋಣ ಆಗಲಿ. ನಾನು ಹಿಂದೆನೇ ಓದ್ತೀನಿ, ಮುರುಗಂಗೆ ನಿಂತ್ಕೊಂಡು ನೋಡ್ತೀನಿ. ಬಾನು ಮುರಳಿ ಅವನು ರಾಜೇಶ್ ನಾನು ಓದ್ತಾ ಬರ್ತಾ ಮಾತಾಡ್ಸ್ತಾ ಇರ್ತಾನೆ. ನನಗೆ ಇಷ್ಟ ಇಲ್ಲ, ಮಾತಾಡ್ಸ್ಬೇಡ ಅಂತ ಎಷ್ಟು ಸತಿ ಹೇಳಿದ್ರು ಮಾತಾಡಿಸ್ತಾ ಇರ್ತಾನೆ. ಇವತ್ತೇನಾದ್ರು ಒಂದು ಪ್ಲಾನ್ ಮಾಡ್ಬೇಕಲ್ಲ. ಅಷ್ಟೇ ತಾನೇ, ಬಿಡು ಮುಗಿತ ಕತೆ ಅವಂದು. ಏನ್ ಮಾಡ್ತೀರಾ? ಸರಿ ಬರಿಲ್ಲ ಅಂತಂದ್ರೆ ಎಲ್ಲ ಬರಂಗಿಲ್ಲ ಬಿಡು. ಸಾಯಂಕಾಲ ಬರ್ತನ್ ಬಿಡ. ಅದೇ ನಾನು ಏನು ಮಾಡ್ತಾ ಇದ್ದೀರಪ್ಪ ಇಲ್ಲಿ? ಓದ್ಲಾ ಚೈತನ್ಯಕ್ಕೂ?
ಬಿಟ್ರೆ ತೋಟದಾಗಿನ ಕೆಲಸ ಎಲ್ಲ ಯಾರು ಮಾಡ್ತಾರೆ? ಓಹೋ, ಬಿಟ್ಬಿಟ್ರೆ ತಿನ್ನಕ್ ಬೇಕಲ್ಲ. ನೀನು ಪೊಲೀಸ್ ಆಗೋರ್ಕನ ಬೇಕಲ್ಲಪ್ಪ, ಬೇಕು ತಾನೇ? ನಿಧಾನವಾಗಿ ಮಾತಾಡ್ಬೇಕಾ? ಸರಪ್ಪ. ಏನು ಹೇಳ್ತಾವನೆ ತರಳೆ ಸುಬ್ಬನ? ಹೇಳ್ತಾವನಮ್ಮ, ಏನೋ ಇಬ್ರು ಇಲ್ಲಿ ನಿಂತ್ಕೊಂಡು ಏನೋ ನೋಡ್ತಾವ್ರೆ. ಏನೋ ನಿಂದು ತರಳೆ ಸುಬ್ಬ? ಮಾಡ್ಕೊಡಲ್ಲ, ನಾನು ಕೊಡಲ್ಲ. ನಿಮ್ಮ ತಾತನ ಬೇಕಾದ್ರೆ ನೀನೇ ಮಾಡ್ಕೊಡು, ನಾನ್ಯಾಕೆ ಮಾಡ್ಕೊಳ್ಳಿ ಕಾಪಿನ? ಹ್ಞೂ, ನಾನು ವೇಸ್ಟ್ ಬಾಡಿನೇ. ನಾನು ಮಾಡ್ಕೊಡಲ್ಲ ಅಂದರೆ ಮಾಡ್ಕೊಡಲ್ಲ. ನಿಮ್ಮ ತಾತನ ಬೇಕಾದ್ರೆ ನೀನೇ ಮಾಡ್ಕೊಡು. ನೀನು ಅವ್ನ ಮುರಳಿ ನಿಮ್ಮ ತಾತನು ಮೂವರು ಕುತ್ಕೊಂಡು ಕುಡಿಯೋಗ್ರಿ. ಏನು ಕೆಲಸನೋ ಅವನಿಕ ಪಾಪ? ಏನು ಬೆಟ್ಟ ಅನ್ಕೊಟ್ಟು ಗುಟ್ಟ ಮಾಡ್ತೀಯನೋ? ಓ, ಹಂಗೆ ಹಂಗೆ ಬೆಟ್ಟನ ದಬ್ಬಿಟ್ಟು ದಾರಿ ಮಾಡ್ತೀರಿ. ನಾನು ಕರ್ಕೊಂಡೋಗಲ್ಲ. ನಿಮ್ಮ ಶಿವಪ್ಪ ತಾತನ ಊಟನೂ ಹಾಕಲ್ಲ, ನೀರು ಕೊಡಲ್ಲ, ಕಾಫಿನೂ ಕೊಡಲ್ಲ. ಏನು ಮಾಡ್ತೀಯ ನೀನು? ಏನು ಮಾಡ್ತೀಯ ಹೇಳ? ನಾನು ನೋಡ್ಕೊಳಲ್ಲ, ನನ್ನ ಕೈಲಾಗಲ್ಲ, ನನಗೆ ವಯಸ್ಸಾಗೋಗ್ಬಿಟ್ಟದೆ. ಹ್ಞೂ, ಎಷ್ಟು ಬಾಡಿನೇ ನಾನು. ನಿಮ್ಮ ತಾತನ ಊಟನೂ ಹಾಕಲ್ಲ, ನೀರು ಕೊಡಲ್ಲ, ಕಾಫಿನೂ ಕೊಡಲ್ಲ. ಹ್ಞೂ, ಹಂಗೆ. ಇಲ್ಲೇನು ಮಾಡ್ತಾ ಇರೋದು ನೀನು ನಿಂತ್ಕೊಂಡು? ನಡಿ ಮನೆಗೆ ನಡೀರಿ. ಲೇ ಮಳ್ಳೆ ನಡಿಯಾ? ದಿನ ಹೆಂಗಸ್ರ ಹಬ್ಬ ಮಾಡ್ಕೊಂಡಿರಕ್ಕಾಗ್ತದೆ? ನೀನೊಳ್ಳೆ ಚೆನ್ನಾಗಿ ಹೇಳ್ತೀಯ. ಏನು ಎಷ್ಟು ಖರ್ಚಾಗ್ತದೆ ಹೆಂಗಸ್ರ ಹಬ್ಬ ಮಾಡಕ್ಕ? ಗಂಡಸ್ರಕ್ಕೆ ಹಬ್ಬ ಮಾಡಕ್ಕಾಗಲ್ಲ. ಓ ಭಗವಂತ, ಇವನು ಪ್ರಶ್ನೆಗಳಿಗೆ ನಮ್ಮ ಹತ್ರ ಉತ್ತರ ಇಲ್ಲಮ್ಮ.